ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ. ಡೆವಿಲ್ ಜಾತ್ರೆಯನ್ನ ಈಗ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದ ಡೆವಿಲ್ ಸಿನಿಮಾ. ಡೆವಿಲ್ಗೆ ಸೆಲೆಬ್ರಿಟಿಗಳಿಂದ ಗ್ರ್ಯಾಂಡ್ ವೆಲ್ಕಮ್. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 6:30ಕ್ಕೆ ಡೆವಿಲ್ ಮಾರ್ನಿಂಗ್ ಶೋ ಆರಂಭ. ಬೆಂಗಳೂರಿನ 90ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ ಸೇರಿ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಫಿಲ್ಮ್ ರಿಲೀಸ್ ಆಗಿದೆ. ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಫಿಲ್ಮ್ ಬಿಡುಗಡೆಯಾಗಿದೆ. ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದ ಡೆವಿಲ್ ಸಿನಿಮಾ. ಡೆವಿಲ್ಗೆ ಸೆಲೆಬ್ರಿಟಿಗಳಿಂದ ಗ್ರ್ಯಾಂಡ್ ವೆಲ್ಕಮ್ ನೀಡಲಾಗಿದೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 6:30ಕ್ಕೆ ಡೆವಿಲ್ ಮಾರ್ನಿಂಗ್ ಶೋ ಆರಂಭ ಆಗಿದೆ. ಇನ್ನು ಬೆಂಗಳೂರಿನ 90ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಯನ್ನ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ ಸೇರಿ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಫಿಲ್ಮ್ ರಿಲೀಸ್ ಮಾಡಲಾಗಿದೆ. ಡೆವಿಲ್ ಜಾತ್ರೆ ಜೋರಾಗಿ ನಡೀತಾ ಇದೆ. ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಡೆವಿಲ್ ಸಿನಿಮಾ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಜೊತೆಗೆ ಈಗ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ. ಇನ್ನು ದರ್ಶನ್ ಅಭಿಮಾನಿಗಳ ಬಗ್ಗೆ ಕೇಳಬೇಕಾ? ದರ್ಶನ್ ಸಿನಿಮಾ ಅಂತಂದ್ರೆ ಇನ್ನು ಬೆಳಗ್ಗೆ ಮಾರ್ನಿಂಗ್ ಶೋಗೆ ಹೋಗಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾ ಏನಿದೆ ಡೆವಿಲ್ ಸಿನಿಮಾ, ದರ್ಶನ್ ಅವರ ಮಹತ್ವಾಕಾಂಕ್ಷೆಯ ಸಿನಿಮಾ ಕೂಡ ಆಗಿತ್ತು. ಆದರೆ ದರ್ಶನ್ ಅನುಪಸ್ಥಿತಿಯಲ್ಲಿ ಈಗ ಈ ಒಂದು ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಇನ್ನು ದರ್ಶನ್ ಸದಾ ಹೇಳ್ತಾ ಇದ್ರು ಅಭಿಮಾನಿಗಳು ನನ್ನ ಸೆಲೆಬ್ರಿಟಿ ಅಂತ. ಅದೇ ರೀತಿಯಲ್ಲಿ ಈಗ ಅಭಿಮಾನಿಗಳು ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ 6:30ಕ್ಕೆ ಏನು ಶೋ ಪ್ರಾರಂಭ ಆಯಿತು, ಸಾಕಷ್ಟು ಅಭಿಮಾನಿಗಳು ಸಿನಿಮಾವನ್ನ ವೀಕ್ಷಣೆ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಜೊತೆಗೆ ಧನ್ವೀರ್ ಆಗಿರಬಹುದು, ವಿಜಯಲಕ್ಷ್ಮಿ ಅವರಾಗಿರಬಹುದು, ಎಲ್ಲರೂ ಕೂಡ ಸಿನಿಮಾವನ್ನ ವೀಕ್ಷಣೆ ಮಾಡಲಿಕ್ಕೆ ಮಾರ್ನಿಂಗ್ ಶೋ ಅಂದ್ರೆ 6:30ಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡುವ ಕೆಲಸ ಕೂಡ ಮಾಡಿದ್ದಾರೆ. ಆದರೆ ದರ್ಶನ್ ಇಲ್ಲ ಅನ್ನೋದು ಅಭಿಮಾನಿಗಳಲ್ಲಿ ಬೇಸರ ಇದೆ. ಆದರೆ ಏನೇ ಆದರೂ ಕೂಡ ದರ್ಶನ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಅಭಿಮಾನಿಗಳು ಮಾರ್ನಿಂಗ್ ಶೋಗೆ ಹೋಗಿದ್ದಾರೆ. ಜೊತೆಗೆ ಈ ಒಂದು ಕ್ರೇಜ್ ಯಾವ ರೀತಿ ಇದೆ ಅಂತ ಅಂದರೆ ದರ್ಶನ್ ಸಿನಿಮಾಗೆ ಸಾಕಷ್ಟು ಕ್ರೇಜ್ ಇದೆ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಅಷ್ಟೇ. ನೀವು ಏನಾದ್ರು ಟಿಕೆಟ್ ಬುಕ್ ಮಾಡಬೇಕಂತಂದರೆ ಬಹಳ ಕಷ್ಟ. ಅಷ್ಟರ ಮಟ್ಟಿಗೆ ಆಲ್ರೆಡಿ ಹೌಸ್ಫುಲ್. ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇರುವಂಥದ್ದು. ಜೊತೆಗೆ ವಿಜಯಲಕ್ಷ್ಮಿ ಅವ್ರನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. 6:30 ಶೋಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು ಈ ಒಂದು ಡೆವಿಲ್ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ. ವಿಜಯಲಕ್ಷ್ಮಿ ಅವರ ಜೊತೆ ಧನ್ವೀರ್ ಅವರು ಕೂಡ ಹೋಗಿದ್ದಾರೆ. ಒಂದು ಈ ಸಿನಿಮಾದ ನಾಯಕಿ ಕೂಡ ಈ ಒಂದು ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಅವ್ನ ಹೀರೋನೇ, ಆಗ ಕಿಕ್ಕಲ್ಲಿದ್ರೆ A brother from another mother, but not the same father. Excuse me, PC. चोरी से कमला टप सके. First down now.